ನಮ್ಮನ ಕತೆ ಎಲ್ಲರಿಗೂ ಗುರ್ತದ. ಇವ್ ಅಂದ್ರೆ ಎಂತ ಶಕ್ತಿ ಅದ ಅನ್ನುವಂಥದ್ದನ್ನ, ಆ ಕ್ರಿಯಾಶಕ್ತಿ ಒಳಗೆ ಎಂತ ಶಕ್ತಿ ಅದ ಅನ್ನುವಂಥದ್ದು ನಾವು ಕಂಡ್ಕೊಂಡು ಬಂದೀವಿ. ಈಗ ಅನುಷಿಯನ್ನ ಅವ್ರು ಪರೀಕ್ಷೆ ಮಾಡ್ಬೇಕು, ನೀವು ಹೋಗ್ರಿ ನೋಡ್ರಿ ಅಂತೇಳಿ ಅವ್ರನ್ನ ಹೇಳಿ ಕಳಿಸಿದಾಗ ಅವ್ರು ಅನುಷಿಯನ್ನ ಪರೀಕ್ಷೆ ಮಾಡಕ ಒಂದು ವೇಷವನ್ನ ಹಾಕೊಂಡು ಬರ್ತಾರ, ಸಾಧುಗಳು ವೇಷ ಹಾಕೊಂಡು ಬರ್ತಾರ ಅಂತಂದಾಗ ಅವಾಗ ಆಕಿನ ಪರೀಕ್ಷೆ ಮಾಡಾಕ ಅನೇಕ ರೀತಿಯಿಂದ ನಾವು ನಿಮ್ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಭಿಕ್ಷಾಂದಿ ಅಂತ ಕೇಳಿದಾಗ ಬರ್ರಿ ಅಂತೇಳಿ ಒಳಗ ಮಾಡ್ತಕೋರಿ ಪ್ರಸಾದ ಮಾಡ್ತೀನಿ ಮ್ಯಾಲ ದೇವಿ ಪ್ರತ್ಯಕ್ಷ ಆದಳು ಅತ್ತಾರ. ತ್ರಿಮೂರ್ತಿಗಳಿಗೆ ಸೃಷ್ಟಿ ಕೆಲಸ ಕೊಟ್ಲಕ್ಕೆ ದೇವಿ ಪ್ರತ್ಯಕ್ಷ ಆಗಿ ನೋಡ್ರಿ. ತ್ರಿಮೂರ್ತಿಗಳಿಗೆ ದೇವಿ ಅದಾಳ ಒಳ್ಯಾಳ, ಹಂಗ ಶಿಷ್ಯರಿಗೆ ಗುರು ಅದಾನ. ತ್ರಿಮೂರ್ತಿಗಳು ದೇವಿನೇ ಬೇಕು ಅಲ್ಲಿ. ದೇವಿ ತನ್ನ ಶಕ್ತಿ ಕೊಟ್ಟಾಕ್ರೆ ತ್ರಿಮೂರ್ತಿಗಳ ಕೆಲಸ ನಡೀತಿರ್ತದ, ಭಗವಂತನ ಕೆಲಸ ನಡೀತಿರ್ತದ. ಎಲ್ಲರಿಗೆ ಒಬ್ಬ ಮ್ಯಾಗ ಗುರು ಇರ್ತಾನ ಅಂದ್ರ ಅದು ಸುಳ್ಳಾನೇ ಅಲ್ಲ, ಅದು ಬಹಳ ಅಂದ್ರೆ ಬಹಳ ಸತ್ಯ. ಇದಕ್ ದೇವಿನೇ ಸಾಕ್ಷಿ. ಬ್ರಹ್ಮಚಾರಿಣಿ ಇವತ್ತ 2ನೇ ದಿವಸ ಒಂದು ಶ್ಲೋಕದ್ರಿ, ಅದು ಅಂತೀನಿ. ತ್ರಿಪುರಾಂ ತ್ರಿಗುಣಾಧಾರಾಂ ಮಾರ್ಗ ಜ್ಞಾನ ಸ್ವರೂಪಿಣಿಂ ತ್ರೈಲೋಕ್ಯ ವಂದಿತಾಂ ದೇವಿ ತ್ರಿಮೂರ್ತಿ ಪ್ರಣಮಾಮ್ಯಹಂ. ಇದರ ಅರ್ಥ, ಭಾವಾರ್ಥ, ब्रह्माजी ज्ञान उत्पन्न सृष्टि का संचालन करने वाली माता, ज्ञान का भंडार अर्थात ब्रह्म स्वरूप की प्राप्ति के लिए इनकी उपासना की जाती है. तीनों लोकों और तीनों गुणों की आधारभूता ज्ञान स्वरूपिणी, तीनों लोकों का द्वार वंदिता त्रिदेवियों की प्रतीक रूप श्री देवी में प्रणाम करता हूँ. ಬ್ರಹ್ಮಚಾರಿಣಿ ಒಂದೊಂದು ದಿವ್ಸ ದೇವಿ ಈ 9 ದಿವ್ಸದೊಳಗ ಜಾಗೃತ ಅವಸ್ಥೆದಾಗ ಇರ್ತಾಳ ನೋಡ್ರಿ. ತಂದ ದೇವಿ ಇದು ಆದದ್ದೇ ಈ 9 ದಿವ್ಸದಾಗ ತ್ರಿಮೂರ್ತಿಗಳಿಗೆ ಕೊಟ್ಟದ್ದೇ ಈ ಟೈಮ್ದಾಗ ಅವಳು ಸೃಷ್ಟಿ ಸಂಚಾಲನ ಮಾಡುವಾಗೆ ಇದು ಕೊಟ್ಟದ್ದು. ಹಂಗ ಈಗ ಅಪ್ಪಾಜಿ ಅಂದ್ರು ಗುರು ಸಿದ್ಧಾರೂಢರ ಇದ್ರದಿಂದ ಎಲ್ಲಾ ನಮಗ್ ತಿಳಿತಿರ್ತದ. ಒಂದು ಪ್ರತಿಯೊಂದು ಮೂಲ ಬಿಂದು ಏನದ, ಸತ್ಸಂಗದ ಮೂಲ ಬಿಂದು ಏನದ, ಸಾಗರ ಸೇರೋದೇ ಅದ ಎಲ್ಲರದು. ಸಿದ್ಧಾರೂಢರು, ಸಿದ್ದೇಶ್ವರ ಅಪ್ಪಾಜಿ ಪ್ರತಿಯೊಂದು ಒಂದೊಂದು ಕಾಲಕ್ಕ ಭಗವಂತ ಅವತರಿಸಿ ಬಂದ ಗುರು ರೂಪದಾಗ ಈ ಸೃಷ್ಟಿ ತಯಾರಿಸಿ ಗುರು ಬಿಟ್ಟ ನೋಡ್ರಿ. ಈ ಸೃಷ್ಟಿ ನಮಗ ಸಾಮಾನ್ಯ ಅಂತ ನಾವು ತಿಳ್ಕೊತೇವ್, ಕಣ್ಣಿಗೆ ಕಾಣಿಸೋದು. ಆದ್ರ ಗುರುವಿನ ರೂಪದಾಗ ಭಗವಂತ ಹೆಂಗ ಬಂದ ನಮ್ಮನ್ನ ಉಪದೇಶ ಮಾಡ್ತಾನ. ಯಾಕಂದ್ರೆ ನಮಗ್ ತಲುಪಲೇಬೇಕಲ್ಲ, ನಮ್ಮ ಅಂತ ಮಾನವ ಮನುಷ್ಯರಿಗೆ ತಲುಪಬೇಕಲ್ಲ, ಅದು ಗುರುವಿನ ರೂಪದಾಗ ಕಳಿಸ್ತಾನ ಭಗವಂತ. ಭಗವಂತ ಯಾವ ರೂಪದಾಗ ಬರ್ತಾನ ಅಂದ್ರೆ ಗುರುವಿನ ರೂಪದಾಗ ಬರ್ತಾನ. ಗುರುವಿನ ರೂಪದಾಗ ಬಂದು ನಮ್ ಸತ್ಸಂಗದ ಮೂಲಕ ನಮಗ ತಿಳಿಸುವ ಪ್ರಯತ್ನ. ಎಷ್ಟು ಸೃಷ್ಟಿ ಕೆಲಸ ನಡೀತಿರ್ತದ ನೋಡ್ರಿ ಈ ಭೂಮಂಡಲದೊಳಗ. ಅದನ್ನು ನಾವು ಈ ಸತ್ಸಂಗದಿಂದ ಅನುಭವಿಸ್ಬೇಕು. ಒಂದೊಂದು ಶಬ್ದ, ಒಂದೊಂದು ಇದು. ನಾವು ಇದ್ರಾಗ ಬಹಳ ಗದ್ದಲ್ದಾಗ ಇರ್ತೇವ್, ಆದ್ರೆ ಇದು ಸತ್ಸಂಗ ಗದ್ದಲ್ ತೋರಿಸಿ ಕೊಡಂಗಿಲ್ಲ. ಸತ್ಸಂಗ ನಮ್ಗೆ ಏನ್ ಹೇಳ್ಕೊಡ್ತದಂದ್ರ ನಿವೃತ್ತಿ ನಮ್ದೇನದ ನಿಜ ಸ್ಥಿತಿ, ನಮ್ದೇನದ ನಮ್ಮ ಆತ್ಮ, ನಮ್ ಶರೀರ, ನಮ್ಮ ಮನಸ್ಸ ಏನದ ಅದು ನಿಜ ಸ್ಥಿತಿ ತಂದು ಕೊಡ್ತದ ಇದು ಸತ್ಸಂಗ. ಅದಕ್ಕಲ್ಲಿ ಅತಾರ ನೋಡ್ರಿ, ಸಂಸಾರ ಅನ್ನೋದು ಎಳ್ಳು ಕಾಳಿನಷ್ಟು ಸುಖ ಇದ್ರು ಆದ್ರ ಸಾಗರದಷ್ಟು ದುಃಖ ಅದ. ಆದ್ರೆ ಈ ಸತ್ಸಂಗದಾಗ ಸಾಗರದಷ್ಟು ಸಿಹಿ ಅದ. ಈ ಸತ್ಸಂಗ ಅಂದ್ರ ಪ್ರಸನ್ನತೆ, ನಮ್ಮ ಮನಸ್ಸ, ನಮ್ಮ ಭಾವ, ನಗುಮುಖ. ಈ ಸತ್ಸಂಗ ಕೇಳ್ಬೇಕಾದ್ರೂ ನಾವು ಬಹಳ ಇದು ಇರ್ಬೇಕು, ಮನಸ್ಸ, ನಮ್ಮ ಶರೀರ ಅಷ್ಟು ಉಲ್ಲಾಸದಿಂದ ಕೇಳ್ಬೇಕು, ಪ್ರಸನ್ನತೆದಿಂದ ಕೇಳ್ಬೇಕು. ಮಲ್ಲಿಕಾರ್ಜುನ ಅಪ್ಪವ್ರದ್ದು ಒಂದ್ ಮಾತು ಕೇಳಿ ನಾನು ಒಂದ್ ಟೈಮ್ದಾಗ, ಧ್ಯಾನಕ್ಕ ನಾವು ಕೂತಿರ್ತೀವಿ, ಅದ್ರ ಬಹಳ ಎಲ್ಲಾ ಬರ್ತಿರ್ತಾವ. ಎಲ್ಲಾ ನಮ್ ಜೀವನದಾಗ ಏನೇನ್ ನಡೀತಾವ ಎಲ್ಲ ಬರ್ತಿರ್ತಾವ. ಪ್ರತಿಯೊಬ್ಬರದ್ದು ಇದು ಸಾಧಕರದು ಪ್ರಶ್ನೆ ಇರ್ತದ. ಆದ್ರ ಈ ಮನಸ್ಸಿಗೆ ಹಿಂಗ ಅನ್ಬೇಕತ್ತಲ್ಲ, ಎಲ್ಲೆಲ್ಲಿ ತಿರುಗಾಡಿ ಬಾ, ಆದ್ರ ನಾ ಇರೋದು ಇಲ್ಲೇ ಇರ್ತೀನಿ ಅನ್ಬೇಕತ್ತ ನೋಡ್ರಿ. ನಾ ಎಲ್ಲಿರ್ತೀನಿ, ನೀ ತಿರುಗಾಡಿ ಬಾ, ನೀ ಹೋಗಿ ಬಾ, ಆದ್ರ ನಾ ಮಾತ್ರ ಅಳಗ್ಯಾಡಂಗಿಲ್ಲ, ನಾ ಮಾತ್ರ ಇದ್ದಲ್ಲೇ ಇರ್ತೀನಿ.
ಮತ್ತ ಎಷ್ಟೇ ಅವು ಬಂದು ನಿತ್ರಮಿ ಎಷ್ಟ್ ಬರ್ತಿ ಬಾ ಅನ್ಬೇಕು, ಆದ್ರೆ ಸೋಲ್ಬೇಕು ಅವೇ, ಆದ್ರೆ ಗೆಲ್ಬೇಕು ನಾವೇ ನಾವೇ ಗೆಲ್ಬೇಕು. ಹಂಗ ನಾವು ಮನಸ್ಥಿತಿ ರೆಡಿ ಮಾಡ್ಕೊಂಡು ನಮ್ ಸಾಧನೆ. ಮತ್ತೆ ಈಗ ಅಪ್ಪಾಜಿ ಹೇಳಿದ್ರು, ಶಂಕರಣ್ಣ ಅಪ್ಪಾಜಿ ಹೇಳಿದ್ರು, ನಾವು ದೇವಿ ಪಾರಾಯಣ ಮಾಡೋದು ಬಹಳೆಲ್ಲ ಅನುಭವ ತಿಳಿತದ್ರಿ. 9 ದಿವಸದ ಉಪವಾಸದ ಅದು ಹೆಣ್ಮಕ್ಳಿಗೆ ಅನುಭವ ನೋಡ್ಬೇಕು. ಅವ್ರು ಇದು ಬೇಡೋದೇನು, ಮನಿ ಹೋಗಿ ಯಾಕೆ ಬೇಡೋದಿಟ್ಟಾರಂದ್ರ ಅಲ್ಲಿ ನಮ್ಮೊಳಗಿನ ಅಹಂಕಾರ ದೂರ ಆಗ್ಬೇಕು. ನಮ್ಮೊಳಗಿನ ಅಹಂಕಾರ 9 ದಿನದಾಗ ನಾವು ಉಪವಾಸ ಮಾಡಿ ನಮ್ಮ ಒಳಗಿನ ಶರೀರ ಮನಸ್ಸ ಇವೆಲ್ಲ ನಾವ್ ಸ್ವಚ್ಛ ಆಗ್ತಾವಲ್ಲ, ಈ ಸ್ವಚ್ಛ ಮಾಡ್ಲಕ್ಕೆ ಇದು ಉಪವಾಸ ಇಟ್ಬಿಟ್ಟಾರ ನೋಡ್ರಿ. ಇದು 9 ಶ್ರಾವಣ ತಿಂಗಳ ಇದು. ಆದ್ರೆ ಇಲ್ಲ, ಇದು ನಮ್ ಸತ್ಸಂಗ ಹೆಂಗ್ ಕೊಡ್ತದಂದ್ರ ದಿನಾಲು ಇದು ಸ್ವಚ್ಛ ಮಾಡ್ಲಕ್ ಹಸ್ತದ. ಈ ಸತ್ಸಂಗ ನಮ್ಗಿದು ದಿನಾಲು ಸ್ವಚ್ಛ ರೀ. ಇದು ದಿನಾಲು ನಮ್ಮೊಳಗಿನ ಕಲ್ಮಶ ದಿನಾಲು ಅದಕ್ಕಲ್ಲಿ ಸತ್ಸಂಗ ಮಾಡ್ರಿ. ಗುರುಗಳು ಯಾಕೆ ಹೇಳ್ತಾರಂದ್ರ ಇದು ಸ್ವಚ್ಛ ಮಾಡ್ಲಕ್ಕೆ ಬಂದು ಧೂಳು ಬೀಳ್ತಿರ್ತದ ಮನಸ್ನಾಗ. ಆದ್ರೆ ಮತ್ತೆ ನಾವು ಸತ್ಸಂಗದ ಕಸಬರಿಗ್ತದ ಮತ್ತೆ ಸ್ವಚ್ಛ ಮಾಡ್ಲಕ್ಕೆ ಬೇಕು. ಈಗ ಇದು ಶರೀರದ ಇದು ಒಳಗಿನ ಒಂದು ಆತ್ಮದ ನಿಜ ಸ್ಥಿತಿ ಅದ ನಮ್ಗೆ ಹೇಳಿಕೊಡ್ತದಲ್ಲ. ಬಹಳ ಅಂದ್ರ ನಾವು ಬಹಳ ಧನ್ಯರು. ಎಲ್ಲರಿಗೂ ಶರಣಾರ್ಥಿ. ಆಮೇಲೆ ಮಂಗಳಾರತಿ ಇದು ಪದ ಅಂದ ಆಮೇಲೆ ಹಾಡಂದ್ರ ಹಾಡ್ತೀನ್ರಿ ಅಪ್ಪಾಜಿ ದೇವಿ ಮೇಗಿನ್ರಿ. ನೀವ್ ಯಾವಾಗ ಹೇಳ್ತೀರಿ ನಮಸ್ಕಾರ ರೀ. ಎಲ್ಲರಿಗೂ ಶರಣಾರ್ಥಿ. ಜಗದಂಬ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ ಕಮಲ ನೇತ್ರಳೇ ವಿಮಲ ಗಜನ ಗಾತ್ರಳೇ ಕಮಲ ನೇತ್ರಳೇ ವಿಮಲ ಗಜನ ಗಾತ್ರಳೇ ಕುಮದ ಸಕದ ಕಾಂತಿ ಕೌಮಾರಿ ಮಂಗಲಂ ಕುಮದ ಸಕದ ಕಾಂತಿ ಕೌಮಾರಿ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ ಗಂಗ ಶಮನಳೇ ಗಜಾ ವೈರಿ ಗಮನಳೇ ಗಂಗ ಶಮನಳೇ ಗಜಾ ವೈರಿ ಗಮನಳೇ ತುಂಗರಾಮಗಿರಿಯವರ ಶಬಲಿಂಗ ಮಂಗಲಂ ತುಂಗರಾಮಗಿರಿಯವರ ಶಬಲಿಂಗ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ ಕರುಣ ಸಾಗರೇ ಖಲಾ ಗರ್ವ ಸಂದಳೇ ಕರುಣ ಸಾಗರೇ ಖಲಾ ಗರ್ವ ಸಂದಳೇ ಕರುಣರಹಿತ ಪ್ರತಿ ಮಹಾಕಾಳಿ ಮಂಗಲಂ ಕರುಣರಹಿತ ಪ್ರತಿ ಮಹಾಕಾಳಿ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ ಶಂಭುರಾಣಿ ಸುಮನವೇಣಿ ಸುಮತಿ ಮಂಗಲಂ. ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರಗಳು. ಶರಣಾರ್ಥಿ.